9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಸಂಸತ್ ಕಲಾಪದ ವೇಳೆ ನಡೆದ ಘಟನೆ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ. ಘಟನೆಯನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದ ಜೋಶಿ. ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಪ್ರೇಕ್ಷಕರ ಮನಗೆದ್ದ ಕೈವ ಚಿತ್ರತಂಡದಿಂದ ಸುದ್ದಿಗೋಷ್ಠಿ. ಚಿತ್ರದ ಯಶಸ್ಸಿನಿಂದ ನಟ ಧನ್ವೀರ್ ಮೇಘನಾ ಶೆಟ್ಟಿಯ ದಿಲ್ ಫುಲ್ ಖುಷ್. ಅದ್ಭುತ ದೃಶ್ಯ ಕಾವ್ಯ ಸೆರೆ ಹಿಡಿದ ನಮ್ಮ ಬೆಳಗಾವಿ ಹುಡುಗಿಯ ಕಾರ್ಯಕ್ಕೆ ಎಲ್ಲೆಡೆ ಬಹುಪರಾಗ್. ಬೆಳಗಾವಿ ಮಹಿಳೆ ಮೇಲೆ ಅಮಾನುಷ್ಯ ಕೃತ್ಯ ಎಸಗಿದ ದುಷ್ಕರ್ಮಿಗಳ ವಿರುದ್ಧ ಭಾರೀ ಆಕ್ರೋಶ. ಅಪಾಪೋಲಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿಯಿಂದಲೂ ನಡೆಸಲಾಯಿತು ಭಾರೀ ಹೋರಾಟ. ಈಗ ಇವತ್ತಿನ ಪ್ರಮುಖ ಸುದ್ದಿ ನಿಮ್ಮ ಮುಂದೆ. ಮುಂಬೈಯಿಂದ ಧಾರವಾಡ ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಎಸ್ಆರ್ಎಸ್ ಟ್ರಾವೆಲರ್ಸ್ ಬಸ್ಸು ರಸ್ತೆ ಮಧ್ಯೆ ಕೆಟ್ಟು ನಿಂತಿದೆ. ಮುಂಬೈಯಿಂದ ಹೊರಟ ಈ ಬಸ್ಸು ರಾತ್ರಿ 10 ಗಂಟೆಗೆ ವಾಸಿ ಹತ್ತಿರ ನಿಂತಿದ್ದು, ಪ್ರಯಾಣಿಕರ ಸಂಕಷ್ಟ ಕೇಳಲು ಯಾರೂ ಇಲ್ಲ. ಎಸ್ಆರ್ಎಸ್ ಬಸ್ ಸಿಬ್ಬಂದಿಗೆ ಪ್ರಯಾಣಿಕರು ಫೋನ್ ಮಾಡಿದ್ರೆ ಯಾರೂ ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಬಸ್ನಲ್ಲಿ ಪ್ರಯಾಣಿಕರು ಪ್ರತಿಕ್ರಿಯೆ ನೀಡಿದ್ದಾರೆ. KA 01 AF 6656 ಈ ನಂಬರಿನ ಎಸ್ಆರ್ಎಸ್ ಬಸ್ ಮಾರ್ಗದ ಮಧ್ಯೆ ಕೆಟ್ಟು ನಿಂತು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸಾಗಿಸಲು ಯಾವುದೇ ಪ್ರಯತ್ನಗಳನ್ನು ನಡೆಸಿಲ್ಲ. ಬಸ್ನಲ್ಲಿ ಮಹಿಳೆಯರು, ವಯೋವೃದ್ಧರು ಹೀಗೆ 32ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ದು, ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಧಾರವಾಡದ ಉದ್ಯಮಿ ಮೋಹನ್ ಹೂಗಾರ್ ತಿಳಿಸಿದ್ದಾರೆ. ಪ್ರಯಾಣಿಕರೇ ಮೆಕ್ಯಾನಿಕ್ ಅನ್ನು ಕರೆಸಿ ಬಸ್ ಅನ್ನು ರಿಪೇರಿ ಮಾಡಿಸಿಕೊಂಡು ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಅತ್ಯಂತ ಹಳೆಯದಾದ ದುರಸ್ತಿಯಲ್ಲಿರುವ ಬಸ್ ಅನ್ನು ಎಸ್ಆರ್ಎಸ್ ಟ್ರಾವೆಲರ್ಸ್ ರಸ್ತೆಗೆ ಇಳಿಸಿದ್ದಕ್ಕೆ ಪ್ರಯಾಣಿಕರು ಛೀಮಾರಿ ಹಾಕಿದ್ದಾರೆ. ಬೆಲ್ ಬಾಟಮ್ ಡೈರೆಕ್ಟರ್ ಜಯತೀರ್ಥ ಮತ್ತೊಂದು ರೆಟ್ರೋ ಶೈಲಿಯಲ್ಲಿ ಸಿನಿಮಾ ಮಾಡಿದ್ದು, ಕೈವಾ ಅನ್ನೋ ಕ್ಯಾಚಿ ಟೈಟಲ್ ಹೊಂದಿರುವ ಚಿತ್ರ ಈಗ ಬಿಡುಗಡೆಗೊಂಡು ಬಹುತೇಕ ಕಡೆಗಳಲ್ಲಿ ಪ್ರೇಕ್ಷಕರು ಉತ್ತಮ ರೆಸ್ಪಾನ್ಸ್ ಗಳಿಸುವ ಮೂಲಕ ಅಬ್ಬರಿಸತೊಡಗಿದೆ. ಹೀಗಾಗಿ ವಿಜಯ ಯಾತ್ರೆ ಕೈಗೊಂಡಿರುವ ಚಿತ್ರತಂಡ ಇಂದು ಹುಬ್ಬಳ್ಳಿಗೆ ಆಗಮಿಸಿ ಸುದ್ದಿಗೋಷ್ಠಿ ನಡೆಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರದ ನಿರ್ದೇಶಕರಾದ ಜಯತೀರ್ಥ, ಕೈವಾ ಚಿತ್ರವು 1983ರಲ್ಲಿಯ ನೈಜ ಕಥೆ ಆಧರಿಸಿದೆ. ಈಗಾಗಲೇ 8 ಚಿತ್ರಗಳ ನಿರ್ಮಿಸಿದ ಅನುಭವ ಹೊಂದಿರುವ ತಮಗೆ ಕೈವಾ ಚಿತ್ರ ವಿಭಿನ್ನವಾದ ಸಿನಿಪ್ರಯೋಗವಾಗಿದೆ. 1983ರಲ್ಲಿ ಬೆಂಗಳೂರಿನ ತಿಗಳರಪೇಟೆಯಲ್ಲಿ ನಡೆದ ನೈಜ ಪ್ರೇಮ ಕಥೆಯಾಗಿದೆ. ಸಲ್ಮಾ ಮತ್ತು ಕೈವಾ ಇಬ್ಬರು ಪ್ರೇಮಿಗಳು. ಇವರ ನಡುವೆ ನಡೆಯುವ ಘಟನೆಯೊಂದು ಇಡೀ ಸಿನಿಮಾಗೆ ತಿರುವು ನೀಡುತ್ತದೆ ಎಂದರು. ಒಂದು ವೈರಲ್ ಆಗಿ ಬೇರೆ ಬೇರೆ ಕಾರಣಗಳಿಗೆ ಈ ಚಿತ್ರ ತುಂಬ ಸದ್ದು ಮಾಡ್ತಾ ಇದೆ. ಹಾಗಾಗಿ ಅದು ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕದ ಪ್ರೇಕ್ಷಕರು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ನಿನ್ನೆ ನಾವು ಚಿತ್ರದುರ್ಗ, ದಾವಣಗೆರೆ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದ್ವಿ. ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗಾಗಿ ಇಲ್ಲೆಲ್ಲ ನಾವು ಒಂದು ಕಡೆ ಓಡಾಡಿಕೊಂಡು ಎಲ್ಲ ಪ್ರೇಕ್ಷಕರು ನೋಡಿ ಇನ್ನೊಂದು ಮಾತಾಡಿಸೋಣ ನಮ್ಮ ಕಾಣಿಕೆಗಳಲ್ಲಿ ಬಂದ್ವಿ. ಮತ್ತು ಭಾಳ ಮುಖ್ಯವಾಗಿ ಈ ಚಿತ್ರದಲ್ಲಿ ಒಂದು ಭಾಳ ಅಂತರ್ಧರ್ಮೀಯ ಪ್ರೇಮ ಕಥೆ ಇದೆ. ಇದೇ ವೇಳೆ ಮಾತನಾಡಿದ ಚಿತ್ರದ ನಾಯಕ ಧನ್ವೀರ್, ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಬಂದಿರಬಹುದು, ಆದರೆ ಚಿತ್ರದಲ್ಲಿ ಉತ್ತಮವಾದ ಪ್ರೇಮ ಕಥೆ ಇದ್ದು, ಚಿತ್ರವು ಅಂತರಧರ್ಮೀಯ ಪ್ರೇಮ ಕಥೆಯನ್ನು ಹೊಂದಿದ್ದು, ನಾಯಕ ನಟ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಿ ಪ್ರೇಮವನ್ನು ರಕ್ಷಿಸಿಕೊಳ್ಳುತ್ತಾನೆ ಎಂಬುದನ್ನು ಚಿತ್ರದಲ್ಲಿ ತಿಳಿಸಲಾಗಿದೆ ಎಂದರು. ಜೊತೆಗೆ ಅಂತರ್ಧರ್ಮೀಯ ಅಂದರೆ ಎಲ್ಲರೂ ಭಗವಂತನ ಮುಂದೆ ಒಂದೇ ಮನುಷ್ಯನ ಜಾತಿ ಇರೋದೇ ಒಂದು. ಈ ಮನುಷ್ಯನ ಜಾತಿ ಮಾಡ್ಕೊಂಡಿರೋದು ಹಲವಾರು ಜಾತಿಗಳನ್ನ, ಆ ಥರದ್ದು ಯಾವುದೂ ಇಲ್ಲ ಅನ್ನೋ ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡೋಂಥ ಒಂದು ಒಳ್ಳೆ ಕಂಟೆಂಟ್ ಇದೆ. ಸೊ ನಿಮ್ಮ ಸಪೋರ್ಟಿಂದ ಇನ್ಮೇಲೆ ನಮ್ಮ ನಾರ್ತ್ ಕರ್ನಾಟಕದಲ್ಲೂ ಸಹ ಸ್ವಲ್ಪ ನಿಮ್ಮ ಕಡೆಯಿಂದ ಆದಷ್ಟು ನಮಗೆ ಪ್ರಚಾರ ಮಾಡಿಕೊಂಡ್ರೆ ಯಾರ್ಯಾರು ಸಿನಿಮಾ ನೋಡಿರೋ ಅವ್ರು ಬಂದು ಚಿತ್ರಮಂದಿರದ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಇದೇ ವೇಳೆ ಮಾತನಾಡಿದ ಚಿತ್ರದ ನಾಯಕ ನಟಿ ಮೇಘನಾ ಶೆಟ್ಟಿ, ಇದೊಂದು ವಿಭಿನ್ನ ಕಥಾ ಹಂದರ ಹೊಂದಿರುವ ಚಿತ್ರ. ವಿಭಿನ್ನ ಧರ್ಮೀಯ ಪ್ರೇಮಿಯ ಕಥೆ ಇದಾಗಿದೆ. ಹೀಗಾಗಿ ಇಲ್ಲಿ ಮನರಂಜನೆಗೆ ಖಂಡಿತ ಮೋಸವಿಲ್ಲ. ಕುಟುಂಬ ಸಮೇತ ಚಿತ್ರವನ್ನು ನೋಡಿ ಕೈವಾ ಚಿತ್ರತಂಡವನ್ನು ಹಾರೈಸಬೇಕೆಂದು ತಿಳಿಸಿದರು. ನಮ್ಮ ಕೈವಾ ಚಿತ್ರ ರಿಲೀಸ್ ಆಗಿದೆ. ಒಂದು ನೈಜ ಘಟನೆ. ನಾವು ನಿನ್ನೆಯಿಂದ ಈ ಉತ್ತರ ಕರ್ನಾಟಕದ ಟ್ರಾವೆಲಿಂಗ್ ಮಾಡ್ತಾನೆ ಇದ್ದೀವಿ ಸಿನಿಮಾ ಪ್ರಮೋಷನ್ಗೋಸ್ಕರ. ಸೊ ಇವತ್ತು ಹುಬ್ಳಿಗೆ ಬಂದಿದ್ದೀವಿ. ಈ ಕಡೆ ನಿಜ ಹೇಳಬೇಕು ಅಂದರೆ ಉತ್ತರ ಕರ್ನಾಟಕದ ಸೈಡು ನಮ್ಮ ಸಿನಿಮಾ ರಿಲೀಸ್ ಆದ ತಕ್ಷಣ ಒಳ್ಳೆ ರೆಸ್ಪಾನ್ಸ್ ನಮಗೆ ಮೊದಲನೇ ಬಾರಿ ಬಂದಿದೆ. ನಮ್ಮ ಉತ್ತರ ಕರ್ನಾಟಕ ಸೈಡು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ, ಈ ಕತೆ ಒಂದು ತುಂಬ ಹೊಸದಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ, ಒಂದೊಳ್ಳೆ ನೈಜ ಘಟನೆ. ಆಮೇಲೆ
ಇಂಟೆನ್ಸ್ ಲವ್ ಸ್ಟೋರಿನ ತೋರಿಸಿದ್ದೀರಾ. ಎಲ್ರಿಗೂ ಇಷ್ಟ ಆಗಿದೆ. ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ಹೆಣ್ಣು ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ವಿಚಾರವಾಗೂ ಕೂಡ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಅಂದರೆ ನಾನು ಕಂಟೆಂಟ್ ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ನೀವೆಲ್ಲ ಹೆಣ್ಮಕ್ಳು ಬಂದು ಒಂದು ಸಿನಿಮಾನ ನೋಡಿದ್ರೆ ನಿಮ್ಮಲ್ಲಿ ಏನೋ ಒಂದು ಭರವಸೆ ಅನ್ನೋದಾಗಿರ್ಬೋದು, ಒಂದು ಧೈರ್ಯ ಅನ್ನೋದಾಗಿರ್ಬೋದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಬರೋದು. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಇನ್ನು ಬೆಳಗಾವಿ ಮೂಲದವರಾದ ಶ್ವೇತಪ್ರಿಯಾ ಛಾಯಾಗ್ರಹಣದಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ದು ಚಿತ್ರದಲ್ಲಿ ಒಂದೊಂದು ದೃಶ್ಯವೂ ಕೂಡ ಅತ್ಯದ್ಭುತವಾಗಿ ತೆರೆಯ ಮೇಲೆ ಮೂಡಿಬರುವಂತೆ ಮಾಡಿದ್ದಾರೆ. ಹೀಗಾಗಿ ಚಿತ್ರದ ಯಶಸ್ಸಿಗೆ ಅವರದ್ದು ದೊಡ್ಡ ಪಾಲಿದೆ ಎಂದು ಹೇಳಬಹುದಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ರವೀಂದ್ರ ಕುಮಾರ್, ಕಲಾವಿದ ಉಗ್ರಂ ಮಂಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರುಗಳನ್ನು ಇಡಲು ಸರ್ಕಾರ ಸ್ಪಂದಿಸಿ ಐತಿಹಾಸಿಕ ನಿರ್ಣಯ ಮಾಡಿದ್ದು, ಇದನ್ನು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಸ್ವಾಗತಿಸುತ್ತಿದೆ. ಈ ಆದೇಶವನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿ ಶೀಘ್ರವಾಗಿ ಜಾರಿಗೊಳಿಸಬೇಕೆಂದು ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮುತ್ತಣ್ಣವರ್ ಒತ್ತಾಯಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ರಾಜ್ಯದ ಹಲವಾರು ಮಹನೀಯರ ಹೆಸರುಗಳನ್ನು ವಿಮಾನ ನಿಲ್ದಾಣಗಳಿಗೆ ಇರಿಸಬೇಕೆಂದು ಸಮಿತಿಯಿಂದ ಹೋರಾಟ ಮಾಡುತ್ತಾ ಸರ್ಕಾರ ಗಮನ ಸೆಳೆಯುತ್ತಾ ಬರಲಾಗಿದೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿವೇಶನ ಕಲಾಪದಲ್ಲಿ ಚರ್ಚೆ ಮಾಡಿ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನು ಒಪ್ಪಿಗೆ ಸೂಚಿಸಿದೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರಕ್ಕೆ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡಲು ರಾಜ್ಯ ಸರ್ಕಾರ ಸೂಚಿಸಿದ್ದು, ಕೂಡಲೇ ಶೀಘ್ರವಾಗಿ ಕೇಂದ್ರ ಸರ್ಕಾರ ಏರ್ಪೋರ್ಟ್ ಅಥಾರಿಟಿ ಮಂತ್ರಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಶೀಘ್ರ ತಮ್ಮ ಹೆಸರನ್ನು ನಿರ್ಧಾರ ಮಾಡಿ ಆದೇಶ ಹೊರಡಿಸಬೇಕೆಂದು ತಿಳಿಸಿದರು. 2013ರಲ್ಲಿ ಬೆಂಗಳೂರಿನ ಕೆಂಪೇಗೌಡರ ಹೆಸರನ್ನು ಆಗಿನ ಕೇಂದ್ರ ಸರ್ಕಾರ ಏನು ಅನೌನ್ಸ್ಮೆಂಟ್ ಮಾಡ್ತು, ಆಗಿನ ಕೇಂದ್ರ ಸರ್ಕಾರ ಅದನ್ನು ಲೋಕಾರ್ಪಣೆ ಮಾಡ್ತಲ್ಲ, ಅದೇ ದಿವಸ ಉದಯವಾಣಿ ಪತ್ರಿಕೆಯಲ್ಲಿ ಕರ್ನಾಟಕ ರಾಜ್ಯದ ಯಾವ ವಿಮಾನ ನಿಲ್ದಾಣಕ್ಕೆ ಏನೇನು ಹೆಸರು ಐತೆ ಅಂತಕ್ಕಂಥದ್ದು 2013, ಇವತ್ತು 2023, ಅವಾಗ 4 ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಈ ರೀತಿ ಹೆಸರಿಡಬೇಕಂತ ಒತ್ತಾಯ ಐತೆ ಅಂತೇಳಿ ಬಂದಿರತಕ್ಕಂಥದ್ದು. ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಬೆಳಗಾವ, ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ದಾಖಲೆ ಕೊಡ್ತೀನಿ ನಾನು ಏನ್ರಿ. ಆಮೇಲೆ ಮಂಗಳೂರಿಗೆ ರಾಣಿ ಅಪ್ಪಕ್ಕ. ಇದು 2013 ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಕಾಪಿ ನನ್ನ ಕಡೆ ಐತೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಅಡಿವೆಪ್ಪ ಅಕ್ಕಿ, HF ಮುದುಕಣ್ಣವರ್, ಶಿವಾನಂದ್ ಕರಿಗಾರ್, ಶಿವಾನಂದ್ ಜೋಗಿನ್, ಮಲ್ಲಿಕಾರ್ಜುನ್ ತಾಲೂರು, ವಿಜಯಕುಮಾರ್ ಅಪ್ಪಾಜಿ ಇದ್ದರು. ಡಿಸೆಂಬರ್ 18 ಮತ್ತು 19ರಂದು ಹಳೆ ಹುಬ್ಬಳ್ಳಿಯ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿ ಮಹೋತ್ಸವ, ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಜಾತ್ರಾ ಮತ್ತು ಕಾರ್ತಿಕೋತ್ಸವ ಸಮಿತಿಯ ಅಧ್ಯಕ್ಷ NA ಚರಂತಿಮಠ್ ಹೇಳಿದರು. ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 18ರಂದು ಸಂಜೆ 6 ಗಂಟೆಗೆ ಲಕ್ಷ ದೀಪೋತ್ಸವ ಹಾಗೂ ಮಹಾದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯಕ್ರಮ ಉದ್ಘಾಟನೆ ಮಾಡುವರು. ಡಿಸೆಂಬರ್ 19ರಂದು ಸಕಲ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು, ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಚಾಲನೆ ನೀಡುವರು. ಬಳಿಕ ಬಮ್ಮಾಪುರ ಓಣಿ, ಹಿರೇಪೇಟ್, ಅಕ್ಕಿಪೇಟ್, ದುರ್ಗದ್ ಬೈಲು ಮೂಲಕ ಪುನಃ ದೇವಸ್ಥಾನ ತಲುಪಲಿದೆ. ಬಳಿಕ ಅಗ್ನಿ ಪ್ರವೇಶ, ವೀರಗಾಸೆ, ವೀರಪುರವಂತರಿಂದ ಶಸ್ತ್ರ ಪವಾಡಗಳು ನಡೆಯಲಿವೆ. ಸಂಜೆ 5ಕ್ಕೆ ರಥೋತ್ಸವ ಉದ್ಘಾಟನೆಯನ್ನು ಉದ್ಯಮಿದಾರ ಮಹಾದೇವಪ್ಪ ಕರ್ಮರಿ ನೆರವೇರಿಸುವರು. ಈ ವರ್ಷ ನಾವು 2023 ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಮಾತಾ ಭದ್ರಕಾಳಿ ಮಾತಾ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಲಕ್ಷ ದೀಪೋತ್ಸವವನ್ನು 18ನೇ ತಾರೀಕು 6 ಗಂಟೆಗೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ 1 ಲಕ್ಷ ದೀಪೋತ್ಸವವನ್ನು ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಸಾದ್ ಅಬ್ಬಯ್ಯ MLA ಅವರು ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಮತ್ತು ಸಾವಿರಾರು ಲಕ್ಷಾಂತರ ಭಕ್ತರು ಅಲ್ಲೇ ಸೇರಿ ಎಲ್ಲರೂ ತಮ್ಮ ತಮ್ಮ ಆಶಾ ಮನೋಭಾವನದಿಂದ ಸಂಕಲ್ಪದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ಹಾಗೂ ಭದ್ರಕಾಳ ಮಾತಾ ಅವರ ಸ್ಮೃತಿಗಾಗಿ ದೀಪವನ್ನು ಕೂಡ ಒಬ್ಬೊಬ್ಬರು ಬಂದು ಹಚ್ಚಿ ಅಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಮಟ್ಟಿ,
ಎಸ್ಎಂ ರುದ್ರಯ್ಯ, ಬಸವರಾಜ್ ಕಲ್ಯಾಣ್ ಶೆಟ್ಟರ್, ಚಂದ್ರಶೇಖರ್ ಪಾಟೀಲ್, ಶಿವಯೋಗಿ ವಿಭೂತಿ ಮಠ್, ಬಸವರಾಜ್ ಚಿಕ್ಮಠ್, ರವಿ ನಾಯಕ್ ಇದ್ದರು. ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹದ್ದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖೇದ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿ ಇತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲೆಲ್ಲ ಇಂಥ ಘಟನೆಗಳು ನಡೆಯುತ್ತಿರುತ್ತವೆ. ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ ಇದೆ ಎಂದು ಟೀಕಿಸಿದರು. ಬೆಳಗಾವಿಯ ಒಂಟಮುರಿಯಲ್ಲಿ ನಡೆದ ಘಟನೆಯನ್ನು ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದರು. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ನಾನು ಭಾಳ ದಿವಸಗಳ ಕಾಲ ಆಲ್ಮೋಸ್ಟ್ ಆಗಸ್ಟ್ದಿಂದ ನಾನು ರಾಜಸ್ಥಾನದಲ್ಲಿದ್ದೆ. ರಾಜಸ್ಥಾನ್ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹಿತ ಇದೇ ಭೀಕರ ಸ್ಥಿತಿ ಇತ್ತು. 16% ಕ್ರೈಮ್ ಅಗೇನ್ಸ್ಟ್ ವುಮನ್ ಏನಾಗ್ತಾ ಇದ್ದು, ಇನ್ಕ್ಲೂಡಿಂಗ್ ರೇಪ್ ಆ್ಯಂಡ್ ಮರ್ಡರ್, ಅದು ರಾಜಸ್ಥಾನ ದೇಶದಲ್ಲಿ ಆಗ್ತಾ ಇದ್ದಂಥ ಪೈಕಿ 16 ಪೈಕಿ ರಾಜಸ್ಥಾನದಲ್ಲಿ ಆಗ್ತಾ ಇತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರೀತಿಯಾದಂಥ ಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತವೆ. ಯಾಕಂದರೆ ಅನೈತಿಕತೆಗೂ ಮತ್ತು ಕಾಂಗ್ರೆಸ್ಗೂ, ಅಂದರೆ ಈಗೇನು ಭ್ರಷ್ಟಾಚಾರ, ಇಲ್ಲೀಗಲ್ ಫಂಡಿಂಗು, ಇದೆಲ್ಲ ಕಾರಣದಿಂದ ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾವಾಗಲೂ ಅವಿನಾಭಾವವಾದಂಥ ಸಂಬಂಧ ಇದೆ. ಹಾಗಾಗಿ ಈ ಘಟನೆಗಳು ನಡೀತಾ ಇದ್ದವು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ತಿಳಿದಿದೆ. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಒಂದು ಮಹಿಳಾ ತಂಡವನ್ನು, ಎಂಪಿಗಳ ತಂಡವನ್ನು ಕಳಿಸಿದ್ದಾರೆ. ಸರ್ಕಾರದ ಮೇಲೆ ನಾವು ತೀವ್ರವಾದಂಥ ಒತ್ತಡವನ್ನು ಹಾಕಲಿಕ್ಕೆ ನಮ್ಮ ಪಾರ್ಟಿಯವರು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಸತರ್ಕವಾಗಿರಬೇಕು ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿಯಲ್ಲಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ನಡೆಸಿ ವಿವಸ್ತ್ರಗೊಳಿಸಿ ಮೆರವಣಿಗೆ ನಡೆಸಿದ ಘಟನೆಯನ್ನು ಖಂಡಿಸಿ ಧಾರವಾಡ ಜಿಲ್ಲಾ ಬಿಜೆಪಿಯಿಂದ ಶನಿವಾರ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜಿಲ್ಲಾಧ್ಯಕ್ಷ ಸಂಜಯ್ ಹಾಗೂ ಮಾಜಿ ಶಾಸಕಿ ಸೀಮಾ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಬೆಳಗಾವಿಯ ಒಂಟಮುರಿ ಗ್ರಾಮದಲ್ಲಿ ಮಹಿಳೆಯನ್ನು ಬೆತ್ತಲೆ ಮಾಡಿ ಹಲ್ಲೆ ಮಾಡಿರುವ ಘಟನೆ ಖಂಡನೀಯವಾಗಿದೆ. ಸರ್ಕಾರ ಗ್ಯಾರಂಟಿ ಹೆಸರು ಹೇಳಿಕೊಂಡು ದಿನಗಳು ದೂಡುತ್ತಿದೆ. ಒಂಟಮುರಿ ಘಟನೆಯ ಬಳಿಕ ಹೈಕೋರ್ಟ್ ಪೀಠವು ಕೂಡ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದೆ. ಘಟನೆಯ ಕುರಿತು ಹೈಕೋರ್ಟ್ ರಿಪೋರ್ಟ್ ಕೇಳಿದೆ. ಈ ಕೂಡಲೇ ರಾಜ್ಯಪಾಲರು ಮಧ್ಯಪ್ರದೇಶದಲ್ಲಿ ಮಾಡಿದ ರಾಜ್ಯ ಸರ್ಕಾರವನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ರು. ಸಂಸತ್ನಲ್ಲಿ ನಡೆದ ಘಟನೆ ಕಿಡಿಗೇಡಿಗಳು ಮಾಡಿದ ಘಟನೆ ಅಲ್ಲ. ಅದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರಲು ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಇಂತಹ ವಿಚಾರಗಳಲ್ಲಿ ರಾಜಕಾರಣ ಮಾಡಬಾರದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಈ ಹಿಂದೆ ಪಿಸ್ತೂಲ್ ಹಿಡಿದುಕೊಂಡು ಒಬ್ಬರ ಒಳ ಪ್ರವೇಶಿಸಿದ್ದ ಘಟನೆಯೂ ನಡೆದಿತ್ತು. ಡ್ರ್ಯಾಗನ್ ತೆಗೆದುಕೊಂಡು ಎಂಟ್ರಿ ಆಗಿದ್ರು. ಆವಾಗಲೆಲ್ಲ ಯಾರು ಪಾಸ್ ಕೊಟ್ಟಿದ್ದರು ಎಂಬುದನ್ನ ಬಹಿರಂಗಪಡಿಸಲಿಲ್ಲ. ನಾವು ಇದನ್ನ ಅತ್ಯಂತ ಸಂವೇದನಾಶೀಲವಾಗಿ ತೆಗೆದುಕೊಂಡಿದ್ದೇವೆ. ಸ್ಪೀಕರ್ ಉನ್ನತ ತನಿಖೆಗೆ ಆದೇಶ ಮಾಡಿದ್ದಾರೆ. ದೆಹಲಿ ಪೊಲೀಸರು ಹೈ ಲೆವೆಲ್ ತನಿಖೆ ಮಾಡ್ತಿದ್ದಾರೆ. ಮುಂದೆ ಈ ರೀತಿ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ಬಹಳ ದುಃಖ ಉಂಟು ಮಾಡಿದೆ ಎಂದು ಅವರು ಹೇಳಿದ್ದಾರೆ. ಮೋದಿ ಸರ್ಕಾರ ಝೀರೋ ಟಾಲರೆನ್ಸ್ ಟೆರರಿಸ್ಟ್ ಪಾಲಿಸಿ ಹೊಂದಿದೆ. ಸಂಸತ್ ಘಟನೆ ಬಗ್ಗೆ ಸ್ಪೀಕರ್ ಕಟ್ಟುನಿಟ್ಟಿನ ತನಿಖೆ ಆದೇಶಿಸಿದ್ದಾರೆ. ವಿಪಕ್ಷಗಳು ಇವತ್ತಿನವರೆಗೂ ಸದನ ನಡೆಯೋಕೆ ಅವಕಾಶ ಕೊಟ್ಟಿಲ್ಲ ಎಂದು ಜೋಶಿ ಹೇಳಿದ್ದಾರೆ. 2008ರಲ್ಲಿ ದೀಪಾವಳಿ ಹಿಂದಿನ ದಿವಸ ಸರೋಜಿನಿ ಮಾರ್ಕೆಟ್ನಿಂದ ಹಿಡ್ಕೊಂಡು ಲುಂಬಿನಿ ಪಾರ್ಕ್ದಲ್ಲಿ ಹೈದರಾಬಾದ್ನಲ್ಲಿ 42 ಜನ ಮಕ್ಕಳು ಸತ್ತದ್ದು ಹಿಡ್ಕೊಂಡು ಅನೇಕ ಕಡೆ ಈ ರೀತಿಯ ಘಟನಾವಳಿಗಳು ನಡೀತಾ ಇದ್ದವು.
because of the Modi government policy, zero tolerance towards terrorism, ಇದು ನಾವು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರೋದ್ರಿಂದ ಎಲ್ಲ ಘಟನೆಗಳು ನಿಂತಿದ್ದಾವೆ. ಆದರೆ ಇವರು ವಿಸಿಟರ್ ಗ್ಯಾಲರಿಯಲ್ಲಿ ಬಂದು ಮಾಡಿರೋದ್ರಿಂದ ಅದನ್ನು ಕೂಡ ತಕ್ಷಣ ಅವರನ್ನು ಹಿಡಿಯಲಾಗಿದೆ. ವಾಚ್ ಆ್ಯಂಡ್ ವಾರ್ಡ್ಸ್ಗಳು ಹೋಗಿದ್ದಾರೆ, ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ, ಎಲ್ಲ ಎನ್ಕ್ವೈರಿ ನಡೀತಾ ಇದೆ. ಆದರೆ ಅದಕ್ಕೆ ಮತ್ತು ಹಿಂದೆ ಯಾವ ರೀತಿಯಲ್ಲಿ ಸ್ಪೀಕರ್ಗಳು ಹಲವಾರು ಘಟನೆಯಲ್ಲಿ ಸ್ಪೀಕರ್ಗಳು ಯಾವ ರೀತಿ ಏನೊಂದು ಕ್ರಮ ಕೈಗೊಂಡಿದ್ರು ಅದಕ್ಕಿಂತ ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತಿನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ. ಸರ್ಕಾರ ಅದರಲ್ಲಿ ಸ್ಪೀಕರ್ ಆದೇಶ ಕೊಡುವವರೆಗೆ ಭಾರತ ಸರ್ಕಾರ ಅದರಲ್ಲಿ ನೇರವಾಗಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸ್ಪೀಕರ್ ಅವರು ಆದೇಶ ಇಮ್ಮಿಡಿಯೇಟ್ ಆಗಿ ಕೊಟ್ಟರು, ಲಿಖಿತದಲ್ಲಿ ಕೊಟ್ಟಿದ್ದಾರೆ. ಆದೇಶದ ಪ್ರಕಾರ ತಕ್ಷಣ ಎನ್ಕ್ವೈರಿ ಶುರುವಾಗಿದೆ. ಈ ಥರದ ಘಟನೆಗಳನ್ನು ರಾಜಕಾರಣಗೊಳಿಸುವಂಥದ್ದು ಇದು ಒಳ್ಳೆಯದಲ್ಲ ಅನ್ನೋದಷ್ಟೇ ನಂದು ಕಾಂಗ್ರೆಸ್ ಪಾರ್ಟಿಗೆ ಸಲಹೆ ಇದೆ. ಈ ಥರದ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಿ ಇವನ್ನು ಎದುರಿಸಬೇಕು. ಅದೇ ಕಾರಣದಿಂದ ನಾವು ಅತ್ಯಂತ ವಿನಮ್ರತೆಯಿಂದ ಅವರಿಗೆ ಅನೇಕ ಬಾರಿ ಹೇಳಿದ್ದೇವೆ, ಇದರಲ್ಲಿ ಡೋಂಟ್ ಟ್ರೈ ಟು ಬ್ರಿಂಗ್ ಪಾಲಿಟಿಕ್ಸ್ ಇನ್ ದಿಸ್. ಆದರೆ ಇವತ್ತಿನವರೆಗೆ ಸದನ ನೋಡಲಿಕ್ಕೆ ಕೊಟ್ಟಿಲ್ಲ. ಅದು ಬಹಳ ಮಹತ್ವವಾದಂಥ ಬಿಲ್ಗಳಿದ್ದಾವೆ. ಇದೇ ವೇಳೆ ಮಸೂದೆಗಳ ಕುರಿತಾಗಿಯೂ ಮಾತನಾಡಿದ ಅವರು, ಬಹಳ ಮಹತ್ತರ ಮಸೂದೆಗಳನ್ನು ಮಂಡಿಸಿ ಅನುಮೋದನೆ ಪಡೆಯಬೇಕಿದೆ. ಬ್ರಿಟಿಷ್ ಕಾನೂನು ತೆಗೆದು ಹೊಸ ಕಾನೂನು ತರಬೇಕು ಎಂದು ತಿಳಿಸಿದ್ರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.